ಸುದರ್ಶನ್ಗೆ ಸೇರಿದಂತಹ 2 ಕಾರುಗಳನ್ನ ಜಪ್ತಿ ಮಾಡಲಾಗಿದೆ. ಮಾಗಡಿ ರೋಡ್ ಪೊಲೀಸರಿಂದ ಕಾರುಗಳನ್ನ ಸೀಸ್ ಮಾಡೋ ಕೆಲಸ ಆಗಿದೆ. ಬಿಕಾಸ್ ಇದು ಕ್ರೈಮ್ ರಿಲೇಟೆಡ್ ಆಗಿ ಬಳಕೆ ಆಗಿತ್ತಿರಬಹುದಾ ವೆಹಿಕಲ್ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು. ಆಮೇಲೆ ಸಿಸಿಟಿವಿ ಫುಟೇಜಸ್ ಅನ್ನ ಆಧರಿಸಿ ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಜೀಪ್ ಮತ್ತು ಸ್ಕಾರ್ಪಿಯೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಹಜವಾಗಿ ಅಕ್ಯೂಸ್ಡ್ಗಳು ಬಳಸಿದ ವೆಪನ್ ಇಂದ ಹಿಡಿದು ಮೊಬೈಲ್ ಇಂದ ಹಿಡಿದು ಕಾರುಗಳ ತನಕ ಕೂಡ ಸೀಸ್ ಮಾಡ್ತಾರೆ. ಸೊ ಅದೇ ಪ್ರಕ್ರಿಯೆಯನ್ನ ಮಾಗಡಿ ರೋಡ್ ಪೊಲೀಸರು ಮಾಡಿದ್ದಾರೆ. ಮಾಗಡಿ ರೋಡ್ ಪೊಲೀಸರಿಂದ ಕಾರನ್ನ ಸೀಸ್ ಮಾಡೋ ಕೆಲಸ ಆಗಿದೆ. ಬಿಕಾಸ್ ಅಕ್ಯೂಸ್ಡ್ಗಳು ಆ ಕೊಲೆಯ ಸಂದರ್ಭ ಅಂದ್ರೆ ಕೊಲೆಯನ್ನ ಸಾಮಾನ್ಯವಾಗಿ ಕೊಲೆಗೂ ಮುಂಚೆ ಕೊಲೆಗೂ ನಂತರ ಕೊಲೆಯಾದಂತಹ ವರ್ತಮಾನ ಅಂದ್ರೆ ಆ ಸಮಯ ಅಂತ ನೋಡ್ತಾರೆ. ಸೊ ಆ 3 ಜಾಗಗಳಲ್ಲಿ ಇದರ ಬಳಕೆ ಎಷ್ಟು ಮಟ್ಟಿಗೆ ಆಗ್ಲೇ ಉಮೇಶ್ ಸರ್ ಅವ್ರು ಹೇಳ್ತಾ ಇದ್ದು ಸಿಸಿಟಿವಿ ಫುಟೇಜ್ ನಲ್ಲಿ ಈ ಕಾರ್ ಪಾಸ್ ಆಯ್ತು ಅಂತ ಹೇಳ್ತಾರಲ್ಲ, ಅದಷ್ಟೇ ನಾಟ್ ಎನಫ್, ಅಂದ್ರೆ ಅದಷ್ಟೇ ಸಾಕಾಗಲ್ಲ. ಆ ಟೈರ್ಗಳ ಫುಟ್ ಪ್ರಿಂಟ್ ಅನ್ನ ಕೂಡ ತಗೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವುಗಳನ್ನು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ತೋರಿಸ್ಬೇಕಾಗುತ್ತೆ. ನೋಡಿ, ಅದೇ ಕಾರು ಅಲ್ಲಿ CCTVನಲ್ಲಿ ಪಾಸ್ ಆಗ್ತಾ ಇರ್ತಕ್ಕಂಥದ್ದು, ಆ ಕಾರನ್ನು ನಾವು ಸೀಸ್ ಮಾಡಿದ್ದೀವಿ. ಆ ಕಾರ್ ಪಾಸ್ ಆದಾಗ ಅದರ ಟೈರ್ ಪ್ರಿಂಟನ್ನು ನಾವು ತೊಗೊಂಡಿದ್ದೀವಿ. ಈಗಲೂ ಕೂಡ ಕಾರ್ ನಮ್ಮ ಸುಪರ್ದಿಯಲ್ಲೇ ಇದೆ. ಈ ಕಾರಿನ ಟೈರ್ ಪ್ರಿಂಟ್ ಕೂಡ ಸೇಮ್ ಅಂತ ಟ್ಯಾಲಿ ಮಾಡಿ ತೋರಿಸ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಮೇ ಬಿ ಕಾರನ್ನು ಈಗ ಸದ್ಯಕ್ಕೆ ವಶಪಡಿಸ್ಕೊಂಡಿದ್ದಾರೆ. ಇವೆಲ್ಲವೂ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ. ಸೊ ಹಾಗಾಗಿ 2 ಕಾರುಗಳನ್ನು ಈಗ ಸದ್ಯಕ್ಕೆ ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದು ಸ್ಕಾರ್ಪಿಯೋ ಮತ್ತು ಮತ್ತೊಂದು ಜೀಪ್, 2. ರೈಟ್. ಸೊ ಮತ್ತೆ ನಾನು ಮಾತುಕತೆ ಮುಂದುವರಿಸ್ತೀನಿ ಉಮೇಶ್ ಸರ್ ಅವರ ಜೊತೆಯಲ್ಲಿ. ಉಮೇಶ್ ಸರ್, ಈಗ ನೀವು ಹೇಳ್ತಾ ಇದ್ದ ವಿಚಾರಕ್ಕೆ ಇದಕ್ಕೆ ನಾನು ಲಿಂಕ್ ಕೊಟ್ಬಿಡ್ತೀನಿ. ಇದು ಈ ಕಾರುಗಳನ್ನು ಸೀಸ್ ಮಾಡೋದ್ರಿಂದ ಏನು ಪ್ರೂವ್ ಮಾಡ್ಬೋದು ಸರ್? ಈಗ ನೋಡಿ, ಅವರು ಕಿಡ್ನ್ಯಾಪಿಂಗ್ ಕೇಸ್ಗಳಲ್ಲಿ ಟೋಲ್ಗಳಲ್ಲಿ ನಮಗೆಲ್ಲ ಯಾಕೆ ಮೂವ್ ಆಯಿತು ಅಂತ ಅನ್ನುವಂಥದ್ದು ಸಿಗುತ್ತೆ. ಆ CCTV ಫುಟೇಜು ನಾವು ಇಮಿಡಿಯೇಟಾಗಿ ತೊಗೋಬೇಕು. ಯಾಕೆಂದರೆ ಡೇಟಾ ಅಲ್ಲಿ ಹೆವಿ ಯೂಜ್ ಡೇಟಾ ಬರ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಹೋದ್ರಿಂದ ಅದು ಆಪ್ಷನ್ಸ್ ಕೊಡಬಾರ್ದು. ಇಮಿಡಿಯೇಟಾಗಿ ಚಿತ್ರದುರ್ಗದಿಂದ ಹಿಡಿದು ಎಲ್ಲೆಲ್ಲಿ ಟೋಲ್ಗಳು ಪಾಸ್ ಆಗಿರ್ತಕ್ಕಂಥದ್ದಕ್ಕೆ ಇಮಿಡಿಯೇಟಾಗಿ ಯಾವ ವೆಹಿಕಲಲ್ಲಿ ಬಂದರು ಅನ್ನೋದು ನಮ್ಗೆ ಸಿಕ್ಬಿಡುತ್ತೆ. ಅಲ್ಲಿ ಏನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಕಾರ್ಡಿಂಗ್ ಟು ದಟ್ ಡಿಜಿಟಲ್ ಎವಿಡೆನ್ಸ್ ಸಿಕ್ಬಿಡುತ್ತೆ, ಅದ್ರ ಪ್ರಕಾರ ಯಾಕೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತ. ಅದಾದಮೇಲೆ ಇಲ್ಲಿ ಪ್ರಕರಣಕ್ಕೆ ಒಳಗಡೆ ಹೋದಾಗ ಹಲವಾರು ಕಾರ್ಗಳು ಆ ಶೆಡ್ಗಳ ಹತ್ರ ಹೋಗಿರೋ ಇದ್ದಾವೆ. ಅವೆಲ್ಲ ಕಾರುಗಳು ಯಾವ್ಯಾವ ಹೋಗಿದ್ದಾವೆ ಜಾಗಕ್ಕೆ ಈ ಕರ್ಕೊಬಂದಾದ್ಮೇಲೆ ಈ ಏನು ಅಫೆನ್ಸ್ ನಡೀತಲ್ಲ ಆ ಟೈಮ್ನಲ್ಲಿ ಅನ್ನುವಂಥದ್ದು ಎಲ್ಲ ಗಾಡಿಗಳನ್ನು ಸೀಸ್ ಮಾಡಬೇಕಲ್ವ. ಹೌದಾ? ಯಾವುದೇ ಗಾಡಿ ಬಿಡುವಂಗಿಲ್ಲ. ಅಲ್ಲಿ ಹೋದವ್ರಿಗೆ ಗೊತ್ತಿದೆಯಲ್ಲ ಆ ಪ್ರಕರಣ ಏನು ನಡೀತಾ ಇದೆ ಅಂತ ಶೆಡ್ ಹತ್ರ ಹೋಗಿ ಗಾಡಿ ನಿಲ್ಲಿಸಿ ಒಳಗಡೆ ಹೋದ ತಕ್ಷಣ ನಾವು ವಿಚಾರಣೆ ಮಾಡಲೇಬೇಕಲ್ಲ. ಅವ್ನು ನೋಡ್ಕೊಬಿಟ್ಟು ಅವ್ನು ಸುಮ್ಮನೆ ಆಗ್ಬಿಡಲ್ಲ. ಒಬ್ಬನು ಕೂಡ ಹಾಕೊಂಡಿದ್ದಾದ್ಮೇಲೆ ಅವನನ್ನು ವಿಚಾರಣೆ ಮಾಡಬೇಕಲ್ಲ. ಹೌದು, ನಾನು ಹೋದೆ ಈ ಶೆಡ್ ಹತ್ರ ಏನೋ ನಮ್ಗೆ ಗೊತ್ತಾಯ್ತು, ಅಲ್ಲಿ ಯಾರು ನೋಡಿದೆ, ಕಟ್ಟಾಕೊಂಡಿದ್ರು, ಒಂದಷ್ಟು ಜನ ಹುಡುಗರುಗಳಿದ್ರು ಅಂತ ಅನ್ನುವಂಥದ್ದು ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗಿ ಅವ್ನು ಹೇಳ್ಬೇಕಲ್ಲ. ಅವನು ಬಿಟ್ಬಿಟ್ರೆ ನಾಳೆ ಹಂಗೆ ಎವಿಡೆನ್ಸ್ ಹೋಗ್ಬಿಡ್ತದೆ. ಅದು ಅವನಿಗೆ ನಾವು ಈಸಿಯಾಗಿ ಬಿಟ್ಬಿಡೋಕ್ಕಾಗೋದಿಲ್ಲ. ವಿಟ್ನೆಸ್ ಆಗಾದ್ರೂ ಮಾಡ್ಬೇಕು ಆ ಮನುಷ್ಯನಿಗೆ. ಏನೂ ನಾಲೆಡ್ಜ್ ಇಲ್ಲ, ಯಾರು ಏನು ಹೇಳಿದಾರೆ, ಯಾರನ್ನು ಕೂಡ ಹಾಕೊಂಡಿದ್ದಾರೆ ತಂದು ಇಂಥವ್ರೆಲ್ಲ ಯಾರು ಅಂತ ಹೇಳಿದಾಗ ಔಟ್ ಆಫ್ ಕ್ಯೂರಿಯಾಸಿಟಿ ಹೋಗ್ತಾರೆ, ಹೋಗುದಿಲ್ಲ ಅನ್ನೋಂಗಿಲ್ಲ. ಓದವರೆಲ್ಲ ಅಲ್ಲಿ ಮಾಡ್ಬಿಟ್ಟವ್ರೆ ಅಂತಾನೂ ಇಲ್ಲ. ಆ ಕಾರಣಕ್ಕೆ ಅದನ್ನ ಸೆಗ್ರಿಗೇಟ್ ಮಾಡಿ ನೋಡಿಕೊಂಡು ಅವನನ್ನ ನಾವು ಎವಿಡೆನ್ಸ್ ಆಗಿ ಬಳಸ್ಕೊಳ್ಳುವಂಥದ್ದನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಸೀನ್ ಆಫ್ ಕ್ರೈಮ್ನ ಅವರೇ ನೋಡಿರುವಂಥದ್ದು, ಅವನಿದ್ದನ್ನ ಪ್ರೆಸೆನ್ಸ್ನ ಹೇಳ್ತಕ್ಕಂಥವ್ರು ಅವ್ರನ್ನ ನಾವು ಪತ್ತೆ ಮಾಡ್ತಕ್ಕಂಥ ಅತ್ಯಂತ ಅವಶ್ಯಕತೆ ಇಂಥ ಕೇಸ್ಗಳಲ್ಲಿ ಇರ್ತದೆ. ಅದಕ್ಕೆ ಎಲ್ಲ ವಾಹನಗಳು ಯಾವ್ಯಾವ ಹೋಗಿದೋ ಎಲ್ಲ ವಾಹನಗಳನ್ನ ತಗೋಬೇಕಾಗ್ತದೆ. ಮತ್ತು ಬಾಗಿದ ಆಗ್ತಕ್ಕಂಥ ಎಲ್ಲ ವೆಪನ್ ನಾವು ಟ್ರೈ ಮಾಡ್ಬೇಕು. ಟೈರ್ ಮಾರ್ಕೆ ಒಂದು ವೇಳೆ ಗಾಡಿ ಹೋಗಿರುತ್ತೆ, 4 ದಿವಸ ಆಗ್ಬಿಡ್ತು, ಅದು ಮಳೆ ಇದಿರುತ್ತೆ, ಲೆಟ್ ಇಟ್ ಗೋ, ನೋ ಪ್ರಾಬ್ಲಮ್. ಬಟ್ ವಿ ಶುಡ್ ಡೂ ಅವರ್ ವರ್ಕ್. ಸಿಗದೆ ಹೋಗಲಿ, ವಿ ಟ್ರೈಲ್ ಅವರ್ ಲೆವೆಲ್ ಬೆಸ್ಟ್. ನಾವೆಲ್ಲ ಪ್ರಯತ್ನ ಪಡಬೇಕು. ಈಗಿರಲ್ಲ ಬಿಡ್ರಿ, ಮಳೆ ಬಿದ್ದುಬಿಟ್ಟಿದೆ, ಈಗ ಏನು ಸಿಗಲ್ಲ ಬಿಡ್ರಿ, ನಥಿಂಗ್ ಡೂಯಿಂಗ್. ನಮಗೆ ಒಂದು ವಾರ ಆಗಲಿ 15 ದಿವಸ ಆಗಲಿ ಅಫೆನ್ಸ್ ಆಗಿ ಅದನ್ನು ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಬೇಕು. ಯಾವ ಕಾರಣಕ್ಕೂ ಲ್ಯಾಪ್ಸ್ ಮಾಡಬಾರ್ದು. ಇಲ್ಲ ಅಂದರೆ ಅದೇನೇ ಮಾಡಿದ್ರು ನಾವು ಅದನ್ನು ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಸರಿ ಮಾಡಲಿಲ್ಲ ಅಂತ, ನೀನು ಯಾಕೆ ಅದನ್ನು ಪೂರ್ಣ ಮಾಡಲಿಲ್ಲ, ಸಿಗದೆ ಹೋಗಲಿ, ವಿ ಶುಡ್ ಡೂ ಆಲ್. ಸೀನಿಯರ್ ಆಫೀಸರ್ಸು ಅದೇ ಹೇಳೋದು. ಈಗ ಅಲ್ಲಿರ್ತಕ್ಕಂಥವ್ರು DCP ಗಿರೀಶ್ ಸಾಹೇಬ್ರು ಇದ್ದಾರೆ, ಅವರು ಅದೇ ಇದನ್ನೆಲ್ಲ ಮಾಡ್ಬೇಕು ನೀವು ಪ್ರತಿಯೊಂದನ್ನು. ಯಾವುದು ಮುಂದೆ ಇಲ್ಲ ಅದು ನೀವು ಇಲ್ಲ ನಾವು ನಮ್ದು ಕಪೋಲ ಕಲ್ಪಿತವಾಗಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ವಿ ಶುಡ್ ಎಕ್ಸಾಸ್ಟ್ ಎವ್ರಿಥಿಂಗ್. ಏನ್ ಸಿಗ್ತದೋ ವಿ ಶುಡ್ ಟೇಕ್ ಇಟ್.